ಕೌನ್ಸಿಲರ್ ಆದಂಥ ವೈ ರಾಜಶೇಖರ್ ಅವರು ಇವತ್ತು ಮುಳಬಾಗಿಲಿನಲ್ಲಿ ತಮ್ಮ ಸ್ವಗೃಹದಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗಿ ತಿರೋದು ಅಂತ ತಿಳಿದು ಭಾಳ ಆಘಾತ ಆಯಿತು. ಬೆಳಿಗ್ಗೆ ನಾನು ಮಲಗಿದ್ದಾಗಲೇ ಸುಮಾರು ಫೋನ್ ಬಂತು. ರಾತ್ರಿ ನಾನು ಸ್ವಲ್ಪ ಲೇಟಾಗಿ ಎಲ್ಲ ಸ್ಟೇಷನ್ಗೆ ಬಂದೆ, ಗಾಬರಿಯಾಗಿ ಬಂದು ನೋಡಿದೆ. ಮೊನ್ನೆ 3ನೇ ತಾರೀಕು ಬಂದಾಗ ನಾನು ಸಿಕ್ಕಿದ್ರು ಅವರು ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ಕರೆದಾಗ ನಾನು ಬಂದು ಮಾತಾಡ್ಸ್ಕೊಂಡು ನಾನು ಬಂದಿಂದ ಗೊತ್ತಾಗಿ ಫೋನ್ ಮಾಡಿಲ್ಲ, ಆದರೂ ಬಂದು ಮಾತಾಡ್ಸ್ಕೊಂಡು ಅಷ್ಟು ವಿಶ್ವಾಸ. ಲಾಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಮ್ಮ ರಿಯಾಜ್ಗೆ ಅಧ್ಯಕ್ಷ ಮಾಡಬೇಕಾದ್ರೆ ನನ್ನ ಬಂಧುತ್ವವಾಗಿ ರೈಟ್ ಹ್ಯಾಂಡ್ ಆಗಿದ್ದರು. ಈಗಲೂ ಹಂಗೆ ಯಾವ ಪಾಟೀಲ್ ಇದ್ರೂ ನನ್ನ ಅಭಿಮಾನಿ ಅವರು. ನಾನು ಸುಮಾರು ಜನ ಹೇಳಿದ್ರು, ಏನು ಸರ್ ನಿಮ್ಮ ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ಒಳ್ಳೆ ಮಾತುಗಳು ಹೇಳ್ತಾರೆ ಅಂಥವರು ಒಬ್ರು ಹೋಗಿದ್ದು ನಮಗೇನೋ ಒಂದು ಕೈ ಕಟ್ಟಾದಂಗೆ ಆಗೋಯ್ತು. ಇರಬೇಕಾಗಿತ್ತು ಒಂದು ಅಭಿವೃದ್ಧಿ ಕಾರ್ಯಗಳು ಅಷ್ಟೇ ಅವ್ರ ಕ್ಷೇತ್ರದಲ್ಲಿ. ಲಾಸ್ಟ್ ಟೈಮ್ ಇಷ್ಟು ಅನೇಕ ಕೆಲಸ ಮಾಡೋದು, ಅನುದಾನ ಕೊಟ್ಟಿರ್ಬೋದು ಎಲ್ಲರೂ ಕೊಟ್ಟಂಗೆ ಅವ್ರಿಗೂ ಕಾಳಜಿ ಜಾಸ್ತಿ, ಜನ ಕೆಲಸ ಮಾಡಬೇಕು, ಜನಪರ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಹುಮ್ಮಸ್ಸು ಜಾಸ್ತಿ ಅವರಿಗೆ. ನಾನು ನೋಡಿದಂಗೆ ಈ ಕಡೆ ಬಂದಾಗ ಅವ್ರ ಮನೆಗೆ ಕಾಫಿ ಟೀ ಕರೆ ಬನ್ನಿ ಸರ್ ಅಂತ ಅವ್ರ ಮನೆಗೆ ಬಂದು ಕಾಲ ಕಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಈಗ ಒಬ್ಬರು ಕೌನ್ಸಿಲರ್ ಇಲ್ಲ, ಅವರು ಭಾಳ ಅಂಗಡಿಗಳು ಅಂದರೆ ಒಂದು ಬಾರ್ ಮಾಡಿದ್ರು, ಅವ್ರನ್ನೂ ನನ್ನ ಸಹಾಯ ಕೇಳಿದ್ರು, ಒಂದು ರಾಜು ಬಾರ್ ಅಂತ. ಹಾಗಾದ್ರೆ ಆಗಲೂ ನಾನು ಸಹಾಯ ಮಾಡಿದೆ ಡಿಪಾರ್ಟ್ಮೆಂಟ್, ನಾನು ಮಿನಿಸ್ಟರ್ ಆಗಿದ್ದಂತ ಹಂಗಾಗಿ ಇನ್ಫ್ಲೂಯೆನ್ಸ್ ಮಾಡಿ ಬೇಗ ಲೈಸೆನ್ಸ್ ಸಿಗಂಗೆ ಮಾಡಿದೆ. ಅವರು ಎಷ್ಟು ಖುಷಿ ಆಗ್ಬಿಟ್ಟು ಅಂದರೆ, ಏನು ಸರ್ ಆಗಲ್ಲ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ನೀವು ಮಾಡ್ಕೊಂಡಿದ್ದೀರ ಅಂತ. ಹಂಗೆ ಈಗ ಇನ್ನೂ 58 ವರ್ಷ ಅಂತೆ ಮೊಮ್ಮಗಳು ಈ ಥರ ಆಟ ಆಡಿಕೊಂಡು ಒಂದು ಒಳ್ಳೆ ಸಾವೇ ಬಟ್ ಈ ವಯಸ್ಸಿನ ಸಾಯ್ಬೋದು. ಈ ಥರ ಸಾವು ಸೈಲೆಂಟಾಗಿ ಹೊರಟೋಗ್ತಿದ್ದಾರೆ. ಒಳ್ಳೆ ಸಾವು, ಬಟ್ ಅವರು ದೇವರು ಒಳ್ಳೇದು ಮಾಡಿ ಸ್ವರ್ಗಕ್ಕೆ ಹೋಗಿ ಅವ್ರು ಮಾಡಿದಂಥ ಕಾರ್ಯಗಳು ಅವ್ರು ಒಳ್ಳೆಯದು. ನಮ್ಮ ಒಂದು ಶಾಂತಿ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ, ಆ ದುಃಖನ ಬರೆಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಒಂದು ದಾನ ಮಾಡಿದ್ವಿ. ಅದೊಂದು ನಾವು ಇಲ್ಲಿ ಬಂದ್ವಿ, ಕೂತ್ಕೊಂಡ್ವಿ, ಅರ್ಧ ಗಂಟೆಯಿಂದ ನೋಡ್ತಾ ಇದ್ವಿ ಏನಾಗ್ತಾ ಇದೆ ಅಂತ. ದೃಷ್ಟಿಗೆ ಅವಕಾಶ ಇಲ್ಲ, ಯಾಕೆಂದರೆ ಕಣ್ಣು ದಾನ ಅಂತ. ನಾವು ಒಳ್ಳೆ ದಾನ, ಅನ್ನದಾನಕ್ಕಿಂತ ದೊಡ್ಡ ದಾನ ಕಣ್ಣು ದಾನ. ಅನ್ನದಾನ ಏನಂತೀವಿ, ಅದಕ್ಕಿಂತ ಕಣ್ಣು ದಾನ. ಈಗ ಡಾಕ್ಟರ್ ರಾಜ್ಕುಮಾರ್ ತೋರಿಸ್ಕೊಂಡ ದಾರಿ, ಪುನೀತ್ ರಾಜ್ಕುಮಾರನ್ನು ದಾನ ಮಾಡೋದು. ಹಾಗಾಗಿ ಇವರು ಸತ್ತರೂ ಸಹ ಅವ್ರು ಇನ್ನೂ ಜೀವಂತ, ಅವ್ರ ಕಣ್ಣುಗಳು ಇದ್ದೇ ಇರ್ತವೆ. ಅಂದರೆ ಅದು ಯಾರಿಗೂ ಹೇಳಲ್ಲ, ಅದು ಸೀಕ್ರೆಟ್. ಅದು ಆರೋಗ್ಯ ಇಲಾಖೆಯಲ್ಲಿ ಮೇಂಟೈನ್ ಮಾಡೋದು ಸೀಕ್ರೆಸಿ, ಎಲ್ಲೂ ಬಿಟ್ಕೊಡಲ್ಲ. ಹಾಸ್ಪಿಟ್ಲಿಂದ ಎತ್ಕೊಟ್ಟು ಕಣ್ಣು ಮುಂದಿನ ಓಡಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಇರ್ತದೆ. ಹಾಗಾಗಿ ಅವ್ರು